ಹುಮ್ನಾಬಾದ್ ತಾಲೂಕಿನ ಕಾರ್ಖಾನೆಗಳೇನಿವೆ, ಹುಮ್ನಾಬಾದ್ ತಾಲೂಕಿನ ಇಂಡಸ್ಟ್ರಿಯಲ್ ಏರಿಯಾ ಏನಂತೀವಿ, ಈ ಒಂದು ಏರಿಯಾದಲ್ಲಿ ಅನೇಕ ಕಂಪನಿಗಳಿವೆ. ಈ ಕಂಪನಿಗಳಿಂದ ಅನೇಕ ರೀತಿಯಾದಂತಹ ತ್ಯಾಜ್ಯವನ್ನು ಬಿಡಲಾಗುತ್ತೆ. ಆ ತ್ಯಾಜ್ಯವನ್ನು ಕಳೆದ ಒಂದು ವರ್ಷದಿಂದಲೂ ಕೂಡ ಇದೇ ರೀತಿಯಾಗಿ ಮಾಡಿದಾಗ ಪರಿಸರ ಇಲಾಖೆ ಅಧಿಕಾರಿಗಳು ಬಂದರು, ತಹಸೀಲ್ದಾರ್ ಬಂದರು, ಎಲ್ಲರೂ ಕೂಡ ಬಂದು ವೀಕ್ಷಣೆಯನ್ನು ಮಾಡ್ತಾರೆ. ವೀಕ್ಷಣೆ ಮಾಡಿ ಸ್ಯಾಂಪಲ್ ತೊಗೊಂಡು ಹೋಗ್ತಾರೆ. ಆದರೆ ಆ ಸ್ಯಾಂಪಲ್ಲು ತೆಗೆದುಕೊಂಡು ಹೋದ ನಂತರ ಆ ಕಂಪನಿಗಳ ಮೇಲೆ ಯಾವ ರೀತಿಯಾದಂಥ ಕ್ರಮ ತೆಗೆದುಕೊಂಡ್ರು ಅನ್ನೋದು ತಿಳಿತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇನ್ನು ಈ ಕಂಪನಿಯವರು, ಅಲ್ಲಿರ್ತಕ್ಕಂತಹ ಕೆಲ ಕಂಪನಿಗಳು ಮಳೆಗಾಲ ಬಂತು ಅಂದರೆ ಸಾಕು, ಮಳೆ ನೀರಿನ ಜೊತೆಗೆ ಹಳ್ಳಗಳಿಗೆ ತ್ಯಾಜ್ಯವನ್ನು ಬಿಡ್ತಾರೆ. ಕೆಮಿಕಲ್ ತ್ಯಾಜ್ಯ ಏನಾಗುತ್ತೆ, ನೀರಿಗೆ ಸೇರ್ಪಡೆ ಆಗುತ್ತೆ. ಇದೇ ರೀತಿಯಾಗಿ ಮಾಣಿಕ್ ನಗರದ ಹಳ್ಳಕ್ಕೆ ಈ ಕೆಮಿಕಲ್ ತ್ಯಾಜ್ಯ ಬಿಟ್ಟಿದ್ದು ಮೀನುಗಳು, ನೀರಿನಲ್ಲಿರುವ ಜಲಚರಗಳು ಸಾವನ್ನಪ್ಪಿವೆ. ಇನ್ನು ವೈಜ್ಞಾನಿಕವಾಗಿ ತ್ಯಾಜ್ಯ ವಿಲೇವಾರಿ ಮಾಡದೆ ಯಾರಿಗೂ ಗೊತ್ತಾಗದಂತೆ ಕಳ್ಳ ಮಾರ್ಗದಿಂದ ಈ ರೀತಿಯಾಗಿ ತ್ಯಾಜ್ಯವನ್ನು ಹೊರಬಿಡ್ತಿದ್ದಾರೆ. ಕೈಗಾರಿಕಾ ಪ್ರದೇಶದ ಸುತ್ತಮುತ್ತಲಿನ ಜನರಿಗೆ ಆರೋಗ್ಯದ ಸಮಸ್ಯೆಗಳು ಕಾಡ್ತಿವೆ. ಈ ಹಿಂದೆ ತಾಲೂಕಾ ಆರೋಗ್ಯ ಇಲಾಖೆಯು ಸವಿಸ್ತಾರವಾಗಿ ವರದಿಯನ್ನು ಜಿಲ್ಲಾಡಳಿತಕ್ಕೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸವಿಸ್ತಾರವಾಗಿ ವರದಿಯನ್ನು ನೀಡಿದ ಮೇಲೆ ಇಂತಹ ಕಂಪನಿಗಳ ವಿರುದ್ಧ ಏನು ಕ್ರಮ ಆಯಿತು ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಂತಹ ಕಂಪನಿಗಳ ವಿರುದ್ಧ ಜಿಲ್ಲಾಡಳಿತ ತೊಟ್ಟಬೇಕೇ ಹೊರತು ಸಾರ್ವಜನಿಕರು ಎಷ್ಟೇ ರೀತಿಯಾಗಿ ಸಮಸ್ಯೆಗಳನ್ನು ಹೇಳಿಕೊಂಡರೂ ಸಾರ್ವಜನಿಕರ ಮಾತಿಗೆ ಬೆಲೆಯೇ ಇಲ್ಲದಂತಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಇಂತಹ ಕಂಪನಿಗಳ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಳ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಹಾಗಾದರೆ ಈಗ ನಿನ್ನೆ ಇಂದು 2 ದಿನಗಳ ಕಾಲ ನಿರಂತರವಾಗಿ ಮಾಣಿಕ್ ನಗರದ ಒಂದು ಹಳ್ಳದಲ್ಲಿ ಕೆಮಿಕಲ್ ತ್ಯಾಜ್ಯವನ್ನು ಬಿಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಮಳೆ ಪ್ರಾರಂಭವಾದ ತಕ್ಷಣ ಕಂಪನಿಯ ಘನತ್ಯಾಜ್ಯ ನೀರು ಬಿಡುತ್ತಾರೆ. ವಿಲೇವಾರಿ ಘಟಕವು ಸೇರಿದಂತೆ ಇಲ್ಲಿನ ಕಾರ್ಖಾನೆಗಳ ವಿರುದ್ಧ ಅನೇಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಳ್ಳಕ್ಕೆ ತ್ಯಾಜ್ಯ ಬಿಟ್ಟು ಪರಿಣಾಮ ಸಾವಿರಾರು ಕುರಿ, ದನಕರುಗಳು ಹಳ್ಳದ ನೀರನ್ನು ಕುಡಿದು ಮೃತಪಟ್ಟಿರುವ ಸಾಕಷ್ಟು ಉದಾಹರಣೆಗಳಿವೆ. ಈ ಹಿಂದೆ ತ್ಯಾಜ್ಯ ಹೊರಗೆ ತಂದು ಬಿಟ್ಟವರ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ ಅಂತೆ. ಆದರೂ ಇನ್ನೂ ಸಹ ಅದನ್ನು ಬಂದ್ ಆಗದೇ ಇರುವುದರಿಂದ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳ ಮೇಲೆ ಜನರು ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾಜಿಕ ಹೋರಾಟಗಾರ ಶಶಿಕಾಂತ್ ಡಾಂಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆ ವಿರುದ್ಧ ಹರಿಹಾಯ್ದಿದ್ದಾರೆ. ಅಧಿಕಾರಿಗಳು ಕಂಡು ಕಾಣದಂತೆ ಮೌನಕ್ಕೆ ಶರಣಾಗಿದ್ದಾರೆ. ಮಾಲೀಕರ ಪ್ರಭಾವದಿಂದ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ಯಾಂಪಲ್ ಮಾತ್ರ ಸಂಗ್ರಹಿಸುತ್ತಾರೆ. ಮುಂದೇನು ಮಾಡುತ್ತಾರೆ ದೇವರೇ ಬಲ್ಲ. ಈ ಸಮಸ್ಯೆಯನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಹುಮ್ನಾಬಾದ್. ನಮಸ್ಕಾರ, ನನ್ನ ಹೆಸರು ಶಶಿಕಾಂತ್ ಡಾಂಗೆ ಅಂತೇಳಿ. ನಾನು ಗಡವಂತಿ ಮೂಲ ನಿವಾಸನಾಗಿರುತ್ತೇನೆ. ಇವತ್ತು ಪ್ರೆಸ್ ಮೀಟ್ ಮಾಡೋದು ಕಾರಣ ಏನಂದರೆ, ಇವತ್ತು ದಿನನಿತ್ಯ ಏನದಂದ್ರೆ ಕೈಗಾರಿಕಾ ಕಂಪನಿಗಳಿಂದ ಇವತ್ತು ವಿಷಕಾರಿ ನೀರುಗಳನ್ನು ರಾಜಾರೋಷವಾಗಿ ಇವತ್ತು ಹಳ್ಳಕ್ಕೆ ಬಿಡ್ತಾ ಇದ್ದಾರೆ. ಆ ಹಳ್ಳ ನೀರು ಏನದಂದ್ರೆ ಜಲಪಾಳದಲ್ಲಿ ಇಳಿದು
ಬೋರಿಗೆ ಬಾವಿಗೆ ಅದೇ ನೀರನ್ನು ಇಳಿತಾ ಇದ್ದೇವೆ. ಹೀಗಾಗಿ ಏನಂದ್ರೆ ಸುಮಾರು ಸಲ ಹೋರಾಟ ಮಾಡಿದ್ರು ಕೂಡ ಕ್ಯಾರಿ ಅಂತ ಇಲ್ಲ. ಇವತ್ತು ಏನು ಅನೇಕ ಬೋರ್ಡಿನವರು ಇಲಾಖೆಯವರು ಬರ್ತಾರೆ, ನೀರು ಸಂಗ್ರಹ ಮಾಡ್ಕೊಂಡು ಹೋಗ್ತಾರೆ, ಆದರೆ ಏನೂ ಕೂಡ ಇಲ್ಲಿ ತನಕ ಪ್ರಯೋಜನ ಆಗ್ತಾ ಇಲ್ಲ. ಕಾರಣ ಯಾಕಂದರೆ ಜನಪ್ರತಿನಿಧಿಗಳ ಮೇಲೆ ಒಬ್ಬರು ಹಾಕಿ ಕೇಸಿಂದ ಏನದಂದ್ರೆ ಇವತ್ತು ಜನಗಳಿಗೆ ಏನದಂದ್ರೆ ಮೋಸ ಕೆಲಸ ಮಾಡೋದು, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವತ್ತು ನೋಡ್ರಿ ಗಡವಂತಿ ಮಾಣಿಕ್ನಗರ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಏನದ ಕಾರಂಜಿ ಡ್ಯಾಮ್ ಅದ, ಡ್ಯಾಮಿಗೆ ನೀರು ಹೋಗ್ತಾವೆ, ಇವೇ ನೀರು ಹೋಗ್ತಾವ. ಇವತ್ತು ಅನೇಕ ಸಲ ಏನದ ನಾವು ಹೋರಾಟ ಮಾಡಿದ್ರು ಕೂಡ ಇವತ್ತು ಬಂದ್ ಆಗ್ತಾ ಇಲ್ಲ. ಹೀಗಾಗಿ ನಮಗನಿಸ್ತದೆ ಇವತ್ತು ಏನದಂದ್ರೆ ಅನೇಕ ಕಂಪನಿಗಳು ಬಂದ್ ಆಗ್ತಾ ಇಲ್ಲ, ಬಂದ್ ಆಗಿವೆ ಅಂತ ಹೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳು. ಇಲ್ಲಿವರೆಗೂ ಏನದಂದ್ರೆ ಯಾವುದೇ ಕಂಪನಿಗಳು ಬಂದ್ ಆಗ್ತಾ ಇಲ್ಲ. ಇಲ್ಲಿವರೆಗೂ ಏನದಂದ್ರೆ ರಾಜ್ಯಾರೋಷವಾಗಿ ನೀರು ಬಿಡ್ತಾನೆ ಇದ್ದಾರೆ. ಮೊನ್ನೆ ಮಳೆಗಾಲದಲ್ಲಿ ಕೂಡ ಏನದಂದ್ರೆ ಹಳ್ಳಿಗೆ ನೀರು ಬಿಟ್ಟು ಅದೇ ನೀರೇನ ಇಲ್ಲೇ ಮಾಣಿಕ್ನಗರ ಹಳ್ಳದಲ್ಲಿ ಏನದಂದ್ರೆ ಬಂದು ನಿಂತು ನೋಡ್ರಿ ನೀವು, ನೀರು ಏಕದಮ್ ಕರ್ರಗವ. ಅದೇ ರೀತಿ ಏನದ ಮೀನುಗಳು ಸತ್ತಿದ್ದಾವೆ. ಆಯಿತು, ರೈತರಿಗೆ ಸಮಸ್ಯೆ ಇದೆ. ಇವತ್ತು ಹೊಲದಲ್ಲಿ ಏನದಂದ್ರೆ ನೀರು ಹೂಳಕ್ಕೆ ಹೋದ್ರೆ ಏನದಂದ್ರೆ ಸ್ಕ್ರೀನ್ ಎಲ್ಲ ಬರ್ತಾ ಇರ್ತೇವೆ, ಕೈ ತುರ್ಸ್ಕೊಂಬೋದು, ಮತ್ತು ಏನದಂದ್ರೆ ಕುಂದಲು ಹೋಗ್ತಾ ಇದ್ದೇವೆ, ಸಮಸ್ಯೆ ಆಗ್ತಾಯಿದೆ. ಹೆಣ್ಮಕ್ಳಿಗೆ ಏನದಂದ್ರೆ ಗರ್ಭಕೋಶದಲ್ಲಿ ಸಮಸ್ಯೆ ಆಗ್ತಾ ಇದೆ. ಇವತ್ತು ಅನೇಕ ಟಿ ವಿ ಪೇಷಂಟ್ಗಳು ಏನದಂದ್ರೆ ಅತಿ ಹೆಚ್ಚಿಗಾಗಿ ನಮ್ಮ ಹುಮ್ನಾಬಾದ್ ತಾಲೂಕಿನಲ್ಲಿ ಸಿಗ್ತಾ ಇದ್ದೇವೆ. ಕಾರಣ ಕೈಗಾರಿಕಾ ಇಂಡಸ್ಟ್ರಿಯಲ್ ಕಂಪನಿಗಳೇನಿದೆ, ಕೆಮಿಕಲ್ ಕಂಪನಿಗಳು ವತಿಯಿಂದ ಏನದಂದ್ರೆ ಅನೇಕ ಹಾನಿ ಆಗ್ತಾ ಇದೆ. ಇವತ್ತು ಕುರಿಗಳು, ದನಗಳು ಸಾಯ್ತಾ ಇದ್ದೇವೆ. ಇವತ್ತು ಬಹಳಷ್ಟು ಏನದಂದ್ರೆ ನಮ್ಮ ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ ಈ ಕಂಪನಿಗಳಿಂದ. ಇಲ್ಲಿವರೆಗೂ ಏನದಂದ್ರೆ ಯಾವುದೇ ಕಂಪನಿಗೆ ಸೂಕ್ತ ಕ್ರಮ ತಗೋತಾ ಇಲ್ಲ ಯಾವುದೇ ಅಧಿಕಾರಿಗಳು. ಇವತ್ತು ಅಧಿಕಾರಿಗಳಿಗೆ ಕೇಳಿದ್ರೆ ಜನಪ್ರತಿನಿಧಿಗಳ ಮೇಲೆ ಹಾಕಿ ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ. ಇವತ್ತು ಮಾನ್ಯ ಈಶ್ವರ್ ಖಂಡ್ರೆ ಅವ್ರು ಭೀ ನೋಡಬೇಕು, ಸ್ಥಳೀಯ ಏನದಂದ್ರೆ ಸಿದ್ಲಿಂಗ್ ಪಾಟೀಲ್ MLA ಸಾಹೇಬರು ಇದ್ದಾರೆ, ಅವರು ಕೂಡ ಏನದಂದ್ರೆ ಇಲ್ಲಿ ನೀವು ಗಮನ ವಹಿಸಿ ಏನದ ಸೂಕ್ತ ಕಾನೂನು ಕ್ರಮ ತಗೋಬೇಕು. ಇಲ್ಲವಾದರೆ ನಾವು ಏನದಂದ್ರೆ ನಿಮ್ಮ ವಿರೋಧಕ್ಕೆ ನಾವು ಕೂಡ ಹೋರಾಟ ಮಾಡಬೇಕಾಗಿದೆ. ಹಾಗೂ ಸಚಿವರು ಕೂಡ ಏನದಂದ್ರೆ ನಾವು ಹೋರಾಟ ಮಾಡಬೇಕಾಗಿದೆ. ಇಲ್ಲಿಂದ ಜನಗಳ ಪರಿಸ್ಥಿತಿ ಹ್ಯಾಂಗಾಗಿದೆ ಅಂದ್ರೆ ಇವತ್ತು ಸಾಯ ಪರಿಸ್ಥಿತಿ ಆಗಿದೆ. ಇಂಥರ್ನಲ್ಲಿ ಏನದಂದ್ರೆ ನರಳಿ ಬದುಕ್ತಾ ಇದ್ದೀವಿ. ಈ ಕೂಗನ್ನು ಸುಮಾರು ಸಲ ಏನಂದ್ರೆ ಹೋರಾಟ ಮೂಲಕ, ಮಾಧ್ಯಮ ಮೂಲಕ ಹೇಳಿದ್ರು ಕೂಡ ಕ್ಯಾರೆ ಅಂತ ಇಲ್ಲ. ಇವತ್ತು ಜನಪ್ರತಿನಿಧಿಗಳು ಕೂಡ ಕ್ಯಾರೆ ಅಂತ ಇಲ್ಲ. ಇದಕ್ಕೆ ಏನಿದೆ, ಅನೇಕ ಸಲ ಏನದಂದ್ರೆ ನೀರು ಸಂಗ್ರಹ ಮಾಡ್ಕೊಂಡು ಇಲಾಖೆದವ್ರು ಬಂದು ಹೋಗ್ತಾರೆ, ಆದರೆ ಅದು ಏನು ಪ್ರಯೋಜನ ಆಗ್ತಾ ಇದೆ? ನೀರು ಬಳಸಂಗಿಲ್ಲ ಅಂತ ಹೇಳ್ತಾರೆ ಇಲಾಖೆದವರು, ಮತ್ತು ಯಾಕೆ ಬಂದ್ ಮಾಡ್ತಾ ಇಲ್ಲ? ಇದೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ನಮಗೆ. ಕೇಳಕ್ಕೆ ಹೋದರೆ ಇಲ್ಲರಿ ಅದು ಮ್ಯಾಲಿಂದ ಫ್ರೆಷರ್, ಏನು ಫ್ರೆಷರು? ಹಾಗಾಗಿ ಇಲ್ಲಿ ಈ ತಕ್ಷಣವೇನದಂದ್ರೆ ವಿಸಿಟ್ ಮಾಡಿ ಕಂಪನಿಗಳು ಬಂದ್ ಮಾಡೋದು ಇಲ್ಲದೆ ಹೋದರೆ ನಾವು ಹುಮ್ನಾಬಾದ್ ಬಂದ್ ಕರೆ ಕೊಡಬೇಕಾಗುತ್ತೆ ಅಂತೇಳಿ ಈ ಮಾಧ್ಯಮ ಮೂಲಕ ಒತ್ತಾಯ ಹೇಳ್ತೇವೆ.